ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಸೊ ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಇವತ್ತು ಇಂಡಿಯಾ ಈಸ್ ಅಪ್ ಅಗೇನ್ಸ್ಟ್ ದ ಲ್ಯಾಂಡ್ಸ್. ಲೀಗ್ ಸ್ಟೇಜ್ನ ಲಾಸ್ಟ್ ಮ್ಯಾಚು, ಅಂದರೆ ಗ್ರೂಪ್ ಸ್ಟೇಜ್ನ ಲಾಸ್ಟ್ ಮ್ಯಾಚು. ಇನ್ನೇನು ಡಿಸೈಡ್ ಆಗಿದ್ದಾಗಿದೆಯಲ್ಲಪ್ಪ, ಸೂಪರ್ 8ಗೆ ಯಾರು ಕ್ವಾಲಿಫೈ ಆಗ್ತಾರೆ ಅಂತ. 8 ತಂಡಗಳಲ್ಲಿ 7 ತಂಡಗಳು ಆಲ್ರೆಡಿ ಕ್ವಾಲಿಫೈ ಆಗಿದ್ದಾಗಿದೆ. ಇನ್ನು ಒಂದು ತಂಡ ಯಾವುದು ಅಂತಂದರೆ ಅದು ಪಾಕಿಸ್ತಾನ ಅಥವಾ USA ಅಂತ ಇವತ್ತು ಗೊತ್ತಾಗುತ್ತೆ. ಇವತ್ತಿನ ಮ್ಯಾಚ್ ಏನಿದೆ ಪಾಕಿಸ್ತಾನ ಮತ್ತು ನಮೀಬಿಯಾ, ಸೆಕೆಂಡ್ ಮ್ಯಾಚು, ಸಿಕ್ಕಾಪಟ್ಟೆ ಕ್ರೂಷಿಯಲ್ ಮ್ಯಾಚು. ಇವತ್ತೇ ಡಿಸೈಡ್ ಆಗಿ ಹೋಗ್ಬಿಡುತ್ತೆ ಸೂಪರ್ 8ಗೆ ಯಾರ್ಯಾರು ಎಂಟ್ರಿ ಕೊಡ್ತಾರೆ ಅಂತ. ಇನ್ನೇನು 7 ತಂಡ ಎಂಟ್ರಿ ಕೊಟ್ಟಿದ್ದಾಗಿದೆ. ನಮ್ಮ ಗ್ರೂಪ್ ಅಂತೂ ಫಿಕ್ಸ್ ಆಗಿದ್ದಾಗಿದೆ. ಇನ್ನು ಗ್ರೂಪ್ ಬಿ ಸ್ವಲ್ಪ ಡಿಸೈಡ್ ಆಗಬೇಕಾಗಿದೆ, ಲಾಸ್ಟ್ ಆಗಿ ಯಾರು ಎಂಟ್ರಿ ಕೊಡ್ತಾರೆ ಅಂತ. ಬಹುತೇಕವಾಗಿ ಪಾಕಿಸ್ತಾನ ಎಂಟ್ರಿ ಕೊಡುವಂಥ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ನಮೀಬಿಯಾ ಏನಾದರೂ ಇವತ್ತು ಗಿಪ್ಸೆಟ್ ಕೊಟ್ಟು ಅಂತಂದರೆ ಪಾಕಿಸ್ತಾನಕ್ಕೆ USA ಎದ್ದು ಬಿದ್ದು ತಿಕಾಲ ಬಡ್ಕೊಂಡು ನಕ್ಬಿಡ್ತಾರೆ ಪಾಕಿಸ್ತಾನಕ್ಕೆ. ಇಷ್ಟು ನೋಡೋಣ ಅದೇನಾಗುತ್ತೆ ಅಂತ. ನನ್ನ ಅನಿಸಿಕೆ ಪಾಕಿಸ್ತಾನ ಗೆಲ್ತಾರೆ ಆರಾಮಾಗೆ. ನಮೀಬಿಯಾ ಒಂದು ಮ್ಯಾಚ್ನು ಗೆಲ್ದಂಗೆ ಹೋಗ್ತಾರೆ ಈ ಒಂದು ಟೂರ್ನಮೆಂಟಲ್ಲಿ ಅಂತ ಅನ್ನಿಸ್ತಾ ಇದೆ. ಸೊ ಕ್ಲಿಯರ್ ಕಟ್ ಆಗಿದೆ ಇದು. ಇನ್ನು ನೆಟ್ ರನ್ ರೇಟು, ಆ ರೇಟು, ಈ ರೇಟು, ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂತಂದರೆ ಏನು ಮ್ಯಾಟ್ರ್ ಆಗೋದಿಲ್ಲ. ಇವತ್ತು ಗೆಲ್ಲಬೇಕಾಗತ್ತೆ ತಕ್ಷಣ ಪಾಕಿಸ್ತಾನ ಕ್ವಾಲಿಫೈ ಆಗಬೇಕು ಅಂತಂದರೆ. ಸೊ ಅಷ್ಟೇ ಸೀನು, ಬೇರೆ ಏನೂ ಇಲ್ಲ ಸೀನು. ಸೊ ಇವತ್ತಿನ ಮ್ಯಾಚ್ ಅಂತ ಬಂದಾಗ ಫಸ್ಟ್ ಮ್ಯಾಚ್ ಆಡ್ತಾ ಇದ್ದಾರೆ UAE ಅಗೇನ್ಸ್ಟ್ ಸೌತ್ ಆಫ್ರಿಕಾ. ಇದು ಏನು ರೆಡ್ ರಬ್ಬರ್ ಮ್ಯಾಚು. ಸೌತ್ ಆಫ್ರಿಕಾಗೆ ಏನು ಕಳ್ಕೊಳ್ಳೋದೇನಿಲ್ಲ, UAE ಕೂಡ ಏನು ಕಳ್ಕೊಳ್ಳೋದಿಲ್ಲ. ಯಾಕಂದರೆ ಸೌತ್ ಆಫ್ರಿಕಾ ಕ್ವಾಲಿಫೈ ಆಗಿದಂತೂ ಆಗಿದೆ. ಬಟ್ ಸೌತ್ ಆಫ್ರಿಕಾ ಗೆದ್ದುಬಿಟ್ಟಿನ ವಿನ್ನಿಂಗ್ ನೋಟ್ ಹೋಗೋಣ ಅಂತ ನೋಡ್ತಾ ಇರ್ತಾರೆ, ಬೇರೆ ಏನೂ ಇಲ್ಲ. ಆ್ಯಂಡ್ ಗೆದ್ದು ಕೂಡ ತೀರ್ತಾರೆ ಈ ಮ್ಯಾಚಲ್ಲಿ ಅಂತ ಒಂದು ಕಾನ್ಫಿಡೆನ್ಸ್ ಹೇಳ್ತಾ ಇದೆ. ಏನು ಅಪ್ಸೆಟ್ ಎಲ್ಲ ಏನೂ ಆಗಲ್ಲ, ಬದನೆಕಾಯಿ ಆಗೋದಿಲ್ಲ. ಆ್ಯಂಡ್ ಸೆಕೆಂಡ್ ಮ್ಯಾಚ್ ಅಂತ ಬಂದಾಗ ಪಾಕಿಸ್ತಾನ ಗೆಲ್ತಾರೆ ಅಂತ ಅನ್ನಿಸಿದೆ ನಮೀಬಿಯಾ ಅಗೇನ್ಸ್ಟು. ಆ್ಯಂಡ್ ಥರ್ಡ್ ಮ್ಯಾಚ್ ಅಂತ ಬಂದಾಗ ಆಬ್ವಿಯಸ್ಲಿ ಇಂಡಿಯಾ ಡಾಮಿನೇಟ್ ಮಾಡ್ತಾರೆ ಅಂತಲೇ ಕಾಣಿಸ್ತಾ ಇದೆ. ಅಹಮದಾಬಾದ್ ಸ್ಟೇಡಿಯಮಲ್ಲಿ ನಡೀತಿರುವಂಥ ಮ್ಯಾಚು. ರೆಡ್ ಸಾಯಿಲ್ ವಿಕೆಟನ್ನು ಕೊಡ್ತು ಅಂತಂದರೆ ಹಬ್ಬ ಮಾಡಾಕ್ಬಿಡ್ತಾರೆ ನಮ್ಮ ಇಂಡಿಯನ್ಸ್. ಇರೋವಂಥ ಬ್ಯಾಟಿಂಗ್ ನೋಡ್ತು ಅಂತ ಅಂದಾಗ ಪ್ಲೇಯಿಂಗ್ 11 ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಒಂದು ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ಕುಲ್ದೀಪ್ ಯಾದವ್ ಅವ್ರನ್ನ ಎಕ್ಸಿಟ್ ಕೊಡ್ತಾ ಇದ್ದೀನಿ, ಗೇಟ್ ಪಾಸ್ ಈಚೆಗಡೆ. ಆ್ಯಂಡ್ ಹರ್ಷದೀಪ್ ಸಿಂಗ್ನ ಒಳಗಡೆ ಎಳ್ಕೊಂತ ಇದ್ದೀನಿ. ಯಾಕಂದರೆ ಪಾಕಿಸ್ತಾನ ಅಗೇನ್ಸ್ಟ್ ಆಯ್ತಲ್ಲಪ್ಪ, ಅದಕ್ಕೋಸ್ಕರ ಹರ್ಷದೀಪ್ ಸಿಂಗು ಬೇಕು. ಇನ್ಮೇಲೆ ಕೆಲಸಕ್ಕೆ ಬರ್ತಾರೆ. ಅದು ಅಹಮದಾಬಾದ್ ಸ್ಟೇಡಿಯಂ ಅಂತೂ ಖಂಡಿತ ಕೆಲಸಕ್ಕೆ ಬಂದೇ ಬರ್ತಾರೆ. ಅದರಿಂದ ಇವ್ರನ್ನ ಎಳ್ಕೊತಾ ಇದ್ದೀನಿ. ಬುಮ್ರಾ ಆಡ್ತಾರೆ ಅಂತ ಕೇಳಿದ್ರೆ ಬುಮ್ರಾ ಆಡಬೇಕು ನನ್ನ ಪ್ರಕಾರ. ಏನು ರೆಸ್ಟ್ ಕೊಡೋದು ಇಷ್ಟು ಕೊಡೋದೆಲ್ಲ ಏನು ಅವಶ್ಯಕತೆ ಏನಿಲ್ಲ. ಏನೋ 1000 ಮ್ಯಾಚ್ ಆಡಬೇಕಿಲ್ಲಿ ರೆಸ್ಟ್ ಕೊಡೋದಕ್ಕೆ. ಸೊ ಬುಮ್ರಾನು ಆಡಲಿ, ಎಲ್ಲರೂ ಆಡಲಿ, ಮೈನ್ 11 ಏನಿತ್ತೋ ಸೊ ಆ 11 ಆಡಲಿ ಅಂತಲೇ ಕೇಳ್ಕೊಳ್ಳೋದು. ಆ್ಯಂಡ್ ಆಬ್ವಿಯಸ್ಲಿ ಅಭಿಷೇಕ್ ಶರ್ಮಾ ಆಡ್ತಾರೆ. ಏನು ಸಂಜು ಸ್ಯಾಮ್ಸನ್ ಏನು ಕಳಿಸ್ಬಿಡೋದಿಲ್ಲ. ಯಾಕಂದರೆ 2 ಮ್ಯಾಚ್ ಎರಡು ಕೂಡ ಡಕ್ಔಟ್ ಆಗಿದ್ದಾರೆ ಅಭಿಷೇಕ್ ಶರ್ಮಾ ಅವರು. ಸೊ ಹೋಪ್ಫುಲಿ ಈ ಮ್ಯಾಚು ರಿಕವರ್ ಆಗಿಬಿಟ್ಟು ಬಂದ್ಬಿಟ್ಟು ಚೆನ್ನಾಗಿ ಆಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ ಅವ್ರ ಮೇಲೆ. ಮತ್ತೇನೋ ಡಕ್ಔಟ್ ಆಗೋಗ್ಬಿಡ್ತು ಅಂತಂದರೆ ಸೈಕ್ ಆಗೋಗ್ಬಿಡುತ್ತೆ ನಮಗೆ. ಏನು ಗುರು ಹಿಂಗೆಲ್ಲ ವರ್ಷಾನ್ಗಟ್ಲೆ ಹಿಂಗೆ ಆಡ್ಕೊಂಬಂದ್ಬಿಟ್ಟು ನೀನು ಇಲ್ಲಿ ವರ್ಲ್ಡ್ ಕಪ್ಪಲ್ಲಿ ಬ್ಯಾಕ್ ಟು ಬ್ಯಾಕ್ ಡಕ್ಔಟ್ಸ್ ಆಗ್ತಾ ಇದೆಯಾ ಅಂತ. ಸೊ ಸೈಕ್ ಆಗುತ್ತೆ. ಸೊ ಇವತ್ತಿನ ಮ್ಯಾಚ್ ಎಕ್ಸ್ಪೆಕ್ಟೇಷನ್ ಇದೆ ಅಭಿಷೇಕ್ ಶರ್ಮಾ ಮೇಲೆ ರನ್ಸ್ ಬರುತ್ತೆ ಅವರ ಬ್ಯಾಟಿಂದ ಅಂತ. ಯಾಕಂದರೆ ನೆದರ್ಲ್ಯಾಂಡ್ಸ್ ಅಗೇನ್ಸ್ಟ್ ಆಡ್ತಿರೋದು, ಬೆಟರ್ ಬ್ಯಾಟಿಂಗ್ ವಿಕೆಟಲ್ಲಿ ಆಡ್ತಾ ಇರೋದು, ಸರ್ಫೇಸ್ ಚೆನ್ನಾಗಿದೆ. ಸೊ ಈ ವಿಕೆಟ್ ಹೊಡಿದೆ, ಇನ್ನು ಯಾವ ವಿಕೆಟ್ ಹೊಡಿತೀಯಾ ಅಂತ ನಾವೇ ಕೇಳ್ತೀವಿ. ನೆದರ್ಲ್ಯಾಂಡ್ಸಲ್ಲೂ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಲ್ಲ, ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಸ್ಗಳು ಕೂಡ ಇದ್ದಾರೆ. ಡಿಲೀಡ್ ಆಗಿರ್ಬೋದು, ವ್ಯಾನ್ ಬೀಕ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಆಗಿರುವಂಥ ಎಡ್ವಾರ್ಡ್ಸ್ ಆಗಿರ್ಬೋದು, ಜೊತೆಗೆ ಲೆವಿಟ್ಟು, ಆಮೇಲೆ ಆಕ್ರಮ್ಯಾನು. ಸೊ ಎಲ್ಲ ನೇಮ್ಸ್ಗಳೇನೇ ಇದ್ದಾರೆ. ಸೊ ನೋಡೋಣ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಬಟ್ ಹತ್ತಿರ ಕೂಡ ಬರ್ತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಪಾಕಿಸ್ತಾನಕ್ಕೆ ಹತ್ತಿರ ಹೋಗಿದ್ರಲ್ಲ ಆ ಥರನೂ ಕೂಡ ಹತ್ತಿರ ಬರ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಸೊ ನೋಡೋಣ. ಇದೊಂದು ಫಾರ್ಮಾಲಿಟಿ ಮುಗಿಸೋವಂಥ ಮ್ಯಾಚ್ ಆಗಿದೆ ಅಷ್ಟೇ, ಬೇರೆ ಏನೂ ಇಲ್ಲ. ಶಾಸ್ತ್ರನ ಕಂಪ್ಲೀಟ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಸ್ಟೇಜ್ಗೆ ಆಲ್ರೆಡಿ ಕ್ವಾಲಿಫೈ ಆಗಿರೋದ್ರಿಂದ ಇನ್ನೇನು ಬಿಟ್ಬಿಡೋಕ್ಕಾಯ್ತದ. ಒಂದು ಮ್ಯಾಚ್ ಇದೆ, ಇದನ್ನು ಆಡಲೇಬೇಕು, ಕಂಪಲ್ಸರಿ ಆಡಲೇಬೇಕು. ಇಲ್ಲಾಂದರೆ ನಾವು ಆಡಲ್ಲ ಅಂತ ಅಂತಿದ್ವಿ, ಬೇಡ ಗುರು ಅಂತಂದರೆ ಏನು ಇವರು ಕ್ವಾಲಿಫೈ ಆಗಲ್ಲ, ನಾವು ಕ್ವಾಲಿಫೈ ಆಗಲ್ಲ. ಬಟ್ ಕಂಪ್ಲೀಟ್ ಮಾಡಬೇಕಾಗತ್ತಲ್ಲ. ಸೊ ಪಾಕಿಸ್ತಾನಿಗಾದ್ರೂ ಇಂಪಾರ್ಟೆಂಟ್ ಇದೆ ಲಾಸ್ಟ್ ಮ್ಯಾಚು, ನಮಗೇನು ಇಂಪಾರ್ಟೆಂಟ್ ಇಲ್ಲ. ಇನ್ಫ್ಯಾಕ್ಟ್ ಪಾಪ ಸೌತ್ ಆಫ್ರಿಕಾಗೂ ಕೂಡ ಇಂಪಾರ್ಟೆಂಟ್ ಇಲ್ಲ, ಆಡಲೇಬೇಕು, ಏನು ಮಾಡೋದಕ್ಕಾಗೋದಿಲ್ಲ. ಸೊ ಓಕೆ, ನೋಡೋಣ ಇವತ್ತಿನ ಮ್ಯಾಚ್ ಏನಾಗುತ್ತೆ ಅಂತ. ನನ್ನ ಪ್ರಕಾರ ಹತನೂ ಕೂಡ ಬರೋದಿಲ್ಲ. ಆ್ಯಂಡ್ ಇವತ್ತು ಹೆವಿ ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಏನಾದ್ರು ಇಂಡಿಯಾ ಬ್ಯಾಟಿಂಗ್ ಆಡ್ತು ಅಂತ ಅಂದಾಗ ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದ್ಬಿಟ್ಟಿಲ್ಲಿ 180 ಆ್ಯಂಡ್ ಎಬೋ ಇದೆ. ಇಂಡಿಯಾ ಬ್ಯಾಟಿಂಗ್ ಆಡ್ತು ಅಂದರೆ 200, 220 ಆ್ಯಂಡ್ ಅಬೋನೇ ನಾವು ಎಕ್ಸ್ಪೆಕ್ಟ್ ಮಾಡೋದು. ಮಿನಿಮಮ್ 220 ಆ್ಯಂಡ್ ಅಬೋನೇ ಈ ಗ್ರೌಂಡಲ್ಲಿ, ಸ್ಪೆಷಲಾಗಿ ಈ ಗ್ರೌಂಡಲ್ಲಿ ಎಕ್ಸ್ಪೆಕ್ಟ್ ಮಾಡೋದು. ಆ್ಯಂಡ್ ಖಂಡಿತ ಇಂಡಿಯಾ ಬ್ಯಾಟಿಂಗ್ ಫಸ್ಟ್ ಆಡಲಿ ಅಂತಲೇ ಕೇಳ್ಕೊಳ್ಳೋದು. ಯಾಕೆಂದರೆ ನೋಡೋಕ್ಕಾಗಲ್ಲ ಗುರು, ನೆದರ್ಲ್ಯಾಂಡ್ ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂತಂದಾಗ ಅದನ್ನ ಇಂಡಿಯಾ ಚೇಸ್ ಆನ್ ಮಾಡೋದಕ್ಕೆ ಬಂತು ಅಂತ. ಟಾಸ್ ಗೆದ್ರು ಆಬ್ವಿಯಸ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ. ಟಾಸು ನೆದರ್ಲ್ಯಾಂಡನ್ನೇ ಗೆಲ್ಲಿ, ಇಂಡಿಯಾ ಗೆಲ್ತು ಅಂದರೆ ಖಂಡಿತ ಅವರು ಕೂಡ ಬೌಲಿಂಗೇನೆ ಆಯ್ಕೆ ಮಾಡ್ಕೊಂತಾರೆ. ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಲಿ, ನೋಡೋಕೆ ಮಜವಾಗಿರುತ್ತೆ ಮ್ಯಾಚು. ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಬೋರಿಂಗ್ ಮ್ಯಾಚ್ ಆಗೋಗ್ಬಿಡುತ್ತೆ. ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನಪ್ಪ? ಯಾರು ಕ್ವಾಲಿಫೈ ಆಗ್ತಾರೆ? ಪಾಕಿಸ್ತಾನ ಕ್ವಾಲಿಫೈ ಆಗುತ್ತಾ ಅಥವಾ USA ಕ್ವಾಲಿಫೈ ಆಗುತ್ತಾ? ಗ್ರೂಪ್ ಎ ಅಂತ ಬಂದಾಗ ಎಲ್ಲ ಡಿಸೈಡ್ ಆಗಿ ಹೋಗ್ಬಿಟ್ಟಿದೆ. ಗ್ರೂಪ್ ಎ ಡಿಸೈಡ್ ಆಗಬೇಕಾಗಿದೆ ಅಷ್ಟೇ. ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಏನು ಕತೆ ಅಂತ. ಮತ್ತೆ ಸಿಗುವ.